ವೈಟ್ ಹೌಸ್ ಅದು ಅಮೆರಿಕದ ವೈಟ್ ಹೌಸ್ ಅಲ್ಲ, ಬದಲಾಗಿ ತುಮಕೂರಲ್ಲಿರುವಂತಹ ಕ್ಯಾತ್ಸಂದ್ರದಲ್ಲಿರುವಂತಹ ವೈಟ್ ಹೌಸ್. ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಮಹತ್ವದ ಔತಣಕೂಟಕ್ಕೆ ಸಾಕ್ಷಿಯಾಗಿರುವಂತಹ ವೈಟ್ ಹೌಸ್ ರಜತಾದ್ರಿ ಮಾಜಿ ಸಚಿವ KN ರಾಜಣ್ಣ ಅವರ ನಿವಾಸ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅಹಿಂದ ಧ್ವನಿ ಎತ್ತುವಂತಹ ಅಸಲಿ ಕಹಳೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಅಂತಹ ಮನೆಯಲ್ಲಿ ಪ್ರಭಾವಿ ನಾಯಕರು ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಓರ್ವ ಶಾಸಕ ಕೂಡ ಭಾಗಿಯಾಗಿರುವಂಥದ್ದು. ಪಕ್ಕಾ ಪ್ಲಾನ್ಡ್ ಆಗಿ ಈ ಒಂದು ಮೀಟಿಂಗ್ ಆಗ್ತಿರುವಂಥದ್ದು. ಈ ಹಿಂದೆ ಇದೇ ಪರಮೇಶ್ವರ್ ಅವರ ನಿವಾಸದಲ್ಲಿ ಗೃಹ ಸಚಿವರು, ತುಮಕೂರಿನ ಪ್ರಭಾವಿ ಕಾಂಗ್ರೆಸ್ ನಾಯಕರು HC ಮಹದೇವಪ್ಪ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಂತರ ಈ ಮೀಟಿಂಗ್ ಪ್ಲಾನ್ ಆಗಿತ್ತು. ಈಗ ತುಮಕೂರಿನ ಕ್ಯಾತ್ಸಂದ್ರದ ವೈಟ್ ಹೌಸ್ನಲ್ಲಿ ನಡೆತಿರುವಂತಹ ಈ ಔತಣಕೂಟ ಮಹತ್ವವನ್ನು ಪಡೆದುಕೊಳ್ಳೋದಕ್ಕೆ ಮತ್ತು ಒಂದು ಕಾರಣ, ಒಬ್ಬ ಬಿಜೆಪಿಯ ಶಾಸಕನ ಎಂಟ್ರಿ, ಕೊಟ್ಟಂತಹ ಒಂದು ಮೆಸೇಜ್. ಇದರ ಜೊತೆಯಲ್ಲಿ ಹೇಳಿ ಕೇಳಿ ಜನತಾ ದಳದಿಂದ ಬಂದಂತಹ ಸಿದ್ದರಾಮಯ್ಯ ಮತ್ತು KN ರಾಜಣ್ಣ, ಈ ಇಬ್ಬರಲ್ಲದೆ ಪ್ರಭಾವಿ ನಾಯಕರೊಬ್ಬರು, ಅದು ಜನತಾದಳದ ನಾಯಕರೊಬ್ಬರು ಮತ್ತು ಒಂದು ಮೆಸೇಜನ್ನು ಕೊಟ್ಟಿರುವಂಥದ್ದು. ಎಲ್ಲ ಪಕ್ಷ ಕೂಡ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರಲಿ ಅನ್ನೋ ಮೆಸೇಜನ್ನು ಕೊಡ್ತಿರೋದು ಒಂದು ಕಡೆ ಆದರೆ, ಆ ಇಬ್ಬರು ನಾಯಕರು ಬಿಜೆಪಿಯ ಶಾಸಕ ಮತ್ತು JDSನ ನಾಯಕರೊಬ್ಬರು. ಈ ಮೀಟಿಂಗ್ನ ಮೂಲ ಅಜೆಂಡಾ 120 ಶಾಸಕರ ಸಹಿ ಸಂಗ್ರಹಣೆಯನ್ನು ಮಾಡುವಂಥದ್ದು. ಒಂದು ವೇಳೆ CM ಬದಲಾವಣೆನೇ ಆಗಬೇಕು ಅಂತ ಒಂದು ನಿರ್ಧಾರ ಆದರೆ ಹೈಕಮಾಂಡ್ ಕಡೆಯಿಂದ, ಆಗಲ್ಲ ಅಂತ ಅವ್ರಿಗೂ ಗೊತ್ತಿದೆ, ಆದರೂ 120 ಶಾಸಕರ, ಕಾಂಗ್ರೆಸ್ ಶಾಸಕರ ಒಂದು ಸಹಿ ಸಂಗ್ರಹಣೆಯನ್ನು ಮಾಡುವಂತಹ ಹೊಣೆಗಾರಿಕೆಯನ್ನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅಹಿಂದ ನಾಯಕ ಹೊತ್ತುಕೊಂಡಿರುವಂಥದ್ದು. ಇಲ್ಲಿ ಪರಮೇಶ್ವರ್ ಅವರು ಇರ್ತಾರೆ, ಮಹದೇವಪ್ಪ ಅವರು ಇರ್ತಾರೆ, ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ, ಸುಧಾಕರ್ ಬರ್ತಾರೆ, ಇದಲ್ಲದೆ MB ಪಾಟೀಲ್ರು ಬರ್ತಾರೆ. ಸುಮಾರು 80 ಶಾಸಕರು ಮತ್ತು ಸಚಿವರು ಈ ಮಹತ್ವದ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಎಲ್ಲ ವಾಲ್ಮೀಕಿ ನಾಯಕ ಸಮಾಜದ ಶಾಸಕರು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿರುವಂಥದ್ದು. ಅಹಿಂದ ನವೆಂಬರೋ ಡಿಸೆಂಬರೋ ಜನವರಿ ಕ್ರಾಂತಿಗೂ ಮುಂಚೆ ಅಹಿಂದ ತಾಕತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ಔತಣಕೂಟ ನಡೀತಿರುವಂಥದ್ದು. ಒಂದು 6 ವಿಚಾರಗಳು ಇಲ್ಲಿ ಗಂಭೀರ ಅನಿಸುವಂಥದ್ದು. ವಾಲ್ಮೀಕಿ ನಾಯಕರು ಸೇರಿರುವಂತಹ, ಏನು ಶಾಸಕರು ಸೇರಿರುವಂತಹ ಈ ಔತಣಕೂಟದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಬಿಜೆಪಿಯ ಶಾಸಕ, ಪ್ರಭಾವಿ ಶಾಸಕ ಕೂಡ ಒಂದು ಮೆಸೇಜನ್ನು ಕಳುಹಿಸಿಕೊಟ್ಟಿರುವಂಥದ್ದು. ಒಂದು ಕಾಲದ ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅವರನ್ನು ರಾಜಕೀಯ ಗುರು ಅಂತೆಲ್ಲ ಹೇಳಿದಂತಹ ವ್ಯಕ್ತಿ ಕೊಟ್ಟಿರುವಂತಹ ಮೆಸೇಜ್, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಬಾರ್ದು. ಒಂದು ವೇಳೆ ಇಳಿಯುವಂತಹ ಪ್ರಯತ್ನಗಳೇ ಏನಾದರೂ ಆದರೆ ಅವರಿಗೆ ಎಂತಹ ಬೆಂಬಲ ಬೇಕಾದರೂ ಕನಿಷ್ಠ 5-10 ಶಾಸಕರನ್ನು ಕರೆದುಕೊಂಡು ಬರುವಂತಹ ಬೆಂಬಲ ಬೇಕಾದರೂ ಅದಕ್ಕೆ ಸಿದ್ಧ ಅನ್ನುವಂತಹ ಮೆಸೇಜನ್ನು ಕಳಿಸಿರುವಂಥದ್ದು ಒಂದಾದರೆ, ಎರಡನೇದ್ದು ವಾಲ್ಮೀಕಿ ನಾಯಕ ಶಾಸಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಮ್ಮ ಇಬ್ಬರು ನಾಯಕರಿಗೆ DK ಶಿವಕುಮಾರ್ ಅವರ ಬಣ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಮಾಡಿದಂತಹ ಅನ್ಯಾಯ, ಮೋಸ, ವಂಚನೆಗೆ, ರಾಜಕೀಯವಾಗಿ ತುಳಿಯುವಂತಹ ಪ್ರಯತ್ನಗಳಿಗೆ ತಕ್ಕ ತಿರುಗೇಟು ಕೊಡಬೇಕು. ಯಾವ ಕಾರಣಕ್ಕೂ 28ರವರೆಗೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂತ್ಕೋಬಾರ್ದು. ಅದಕ್ಕೆ ಯಾವ ಸಹಾಯ ಬೇಕಾದರೂ, ಸಪೋರ್ಟ್ ಬೇಕಾದರೂ ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಬೇಕಿದ್ರೆ ಪೂರ್ಣಾವಧಿಗೆ ಇರಲಿ. ಇದೇ ನಾಯಕರ ಮತ್ತೊಂದು ಆಸೆ, KPCC ಪಟ್ಟ ನಮಗೆ ಬೇಕು. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಲೇಬೇಕು. ಅಹಿಂದ ಮುಖ್ಯಮಂತ್ರಿಯನ್ನ ನಾವು ಮುಂದುವರಿಸ್ತೀವಿ, ನೀವು ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಪ್ರಭಾವಿ ನಾಯಕನನ್ನ, ಸತೀಶ್ ಜಾರಕಿಹೊಳಿಯನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿ. ಕೊಟ್ಟು ತೆಗೆದುಕೊಳ್ಳುವ ಲೆಕ್ಕ, ಅಹಿಂದ ಲೆಕ್ಕ, ಹಂಚಿ ತಿನ್ನುವ ಲೆಕ್ಕ. ಇದಲ್ಲದೆ ತುಂಬ ಸೂಕ್ಷ್ಮ ವಿಚಾರ, DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡ ಓರ್ವ ಶಾಸಕ
ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಅಂದ್ಕೊಂಡು ಪಣ ತೊಟ್ಟು ಶಪಥ ಮಾಡಿ ಕುಡ್ದಾಗ ಮಾಡಿದ್ದಂತಹ ವ್ಯಕ್ತಿ ಇವತ್ತು ಇಡಿ ಕೈಯಲ್ಲಿ ವಿಲ ಒದ್ದಾಡ್ತಿದ್ದಾರೆ. ಅವರನ್ನು ನೆಚ್ಕೊಂಡಿರುವಂತಹ 11 ಶಾಸಕರ ಪೈಕಿ 9 ಶಾಸಕರಿಗೆ ಇಡಿ ಬೇಟೆ ಶುರುವಾಗತ್ತೆ. ಒಬ್ಬ ಅದೃಷ್ಟಕ್ಕೆ ಗೆದ್ದಂತಹ ಶಾಸಕ, ಈ ಜೀವಮಾನದಲ್ಲಿ ಗೆಲ್ಲೋಕಾಗದಿರುವಂತಹ ಶಾಸಕ, ಸಿದ್ದರಾಮಯ್ಯ ಅವರನ್ನು ವಿರೋಧಿಸುವಂತಹ ಶಾಸಕ 30 ಕೋಟಿ ರೂಪಾಯಿ ಜೂಜಾಡಿ ಕಳ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಹರಿದಾಡ್ತಾ ಇದೆ. ಅದು ಇಡಿ ಕಿವಿಗೆ ಬಿದ್ದಿದೆ. ಆ ಎಳಸು ಶಾಸಕನನ್ನ ಹಿಂಡಿ ಹಿಪ್ಪೆ ಮಾಡಿದ್ರೆ 9 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಬೆಂಬಲಿಸುವ ಪ್ರಭಾವಿಗಳು ಇಡಿಯ ಇಕ್ಕಳಕ್ಕೆ ಸಿಕ್ಕಿ ಸಿಲುಕಲಿದ್ದಾರೆ. ಹಾಗೆ ಸಿಲುಕಿಸೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತ JDSನ ಪ್ರಭಾವಿ ನಾಯಕರೊಬ್ಬರು ಕೂಡ ರಾಜಣ್ಣ ಅವರ ಮೂಲಕ ಕಳಿಸಿರುವಂತಹ ಪ್ರಸ್ತಾವನೆ, ಸಪೋರ್ಟ್ ಕೂಡ ಇಲ್ಲಿ ಮುಖ್ಯ ಆಗ್ತಿದೆ. ಇದಲ್ಲದೆ DCM ಸ್ಥಾನಕ್ಕೆ ಇನ್ನೂ ಒಂದಿಬ್ಬರನ್ನು ಸೇರಿಸುವಂಥದ್ದು. MB ಪಾಟೀಲ್ರು DCM ಆಗಬೇಕು, ದಲಿತ ಸಮಾಜದ ಮತ್ತೊಬ್ಬರು ಪ್ರಮುಖರು DCM ಆಗಬೇಕು, ಅಲ್ಪಸಂಖ್ಯಾತರಿಗೂ ಅವಕಾಶ ಕೊಡಬೇಕು ಅನ್ನೋ ಚರ್ಚೆಗಳು ಕೂಡ ಈ ಮೀಟಿಂಗ್ನಲ್ಲಿ ಆಗೋದಿದೆ. ಇದಕ್ಕಿಂತಲೂ ಮುಖ್ಯ ದಲಿತ ಸಮಾವೇಶ ಮಾಡುವಂಥದ್ದು ಮತ್ತು ದಲಿತ ಮುಖ್ಯಮಂತ್ರಿಯ ಪ್ರಸ್ತಾವನೆ ಇಡುವಂಥದ್ದು, ಪಟ್ಟು ಹಿಡಿಯುವಂಥದ್ದು, ಅದು ಕೂಡ ಈ ಅಹಿಂದ ಕ್ರಾಂತಿಯ ಮೀಟಿಂಗ್ನಲ್ಲಿ ಆಗತ್ತೆ. ಇವೆಲ್ಲವೂ ಒಂದು ಕಡೆ ನಡೀತಿದ್ರೆ ಆ ಕಡೆ ನಂಬ್ಕೊಂಡಿದ್ದಂತಹ ಮತ್ತು ಅಡ್ಡದಾರಿ ಹಿಡಿದಂತಹ ಶಾಸಕರು, ಎಂತಹ ನಾಯಕನ ಜೊತೆ ಎಂತೆಂತಹ ನಾಯಕರು ಇರ್ತಾರೆ ಅಂದರೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿದ್ದಾರೆ ಕೆಲವು ಶಾಸಕರು, ಪ್ರಭಾವಿಗಳು, ಗಟ್ಟಿಯಾಗಿ ನಿಂತಿರುವಂಥವ್ರು, ಅಹಿಂದ ಸಿದ್ಧಾಂತವನ್ನು ಪ್ರತಿಪಾದನೆ, ಸಾಮಾಜಿಕ ನ್ಯಾಯವನ್ನು ಸಾರಿ ಹೇಳುವಂಥವ್ರು ಅವರೊಂದು ಕಡೆ. ಮತ್ತೊಂದು ಕಡೆ ಇನ್ನೊಬ್ಬರನ್ನು ಬೆಂಬಲಿಸ್ತಾರೆ. ಅವರು ಇಡಿ, IT ಮಗದೊಂದು ಕೇಸ್ಗಳಲ್ಲಿ ಸಿಕ್ಕಿ ನರಳುತ್ತಿರುವಂಥವ್ರು. ಯಾವ ನಾಯಕ ಬೇಕು? ಎಂತಹ ಅವರು ಮುಖ್ಯಮಂತ್ರಿ ಆಗಿ ಪೂರ್ಣಾವಧಿಗೆ ಇರಬೇಕು ಅನ್ನೋ ಚರ್ಚೆಗಳನ್ನು ತಾಳೆ ಹಾಕಿ ನೋಡಿದ್ರೂ ಕೂಡ ಲೆಕ್ಕ ಪಕ್ಕ ಆಗುತ್ತೆ. ತೀರಾ ಬೇರೆ ಬೇರೆ ಪಕ್ಷಗಳಲ್ಲಿನ ನಾಯಕರೇನೆ ಇಂಥವ್ರು ಬಂದು ಕೂರಬಾರ್ದಪ್ಪ, ನೀವೇ ಇರಿ ಅನ್ನುವಂತಹ ಮೆಸೇಜನ್ನು ಕೊಡ್ತಿದ್ದಾರೆ ಅನ್ನೋದಾದರೆ ನಾಳೆ ಹೈಕಮಾಂಡ್ ದುಸ್ಸಾಹಸಕ್ಕೆ ಕೈ ಹಾಕಿ ಬೇರೆಯವರನ್ನು ತಂದು ಕೂರಿಸಿದ್ರೂ ಕೂಡ 3 ತಿಂಗಳು ಆ ಸರ್ಕಾರ ಇರುತ್ತಾ ಅನ್ನುವಂತಹ ಅನುಮಾನ ಮೂಡ್ತಿದೆ. ವೈಟ್ ಹೌಸ್ನಲ್ಲಿ ನಡೀತಿರುವಂತಹ ಇವತ್ತಿನ ಮೀಟಿಂಗ್, ರಾಜಣ್ಣ ಅವರ ನಿವಾಸ ರಜತಾದ್ರಿಯಲ್ಲಿ ನಡೀತಿರುವಂತಹ ಇವತ್ತಿನ ಮೀಟಿಂಗ್ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿಬಹುದು, ಅಥವಾ KPCC ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರಬಹುದು. ಇದರ ಜೊತೆಯಲ್ಲಿ ಇನ್ನೊಂದು 3 DCMಗಳು ಹೊಸಬರು ಬಂದು ಕೂರಬಹುದು. ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ, ಪ್ರಾದೇಶಿಕ ಪ್ರಾತಿನಿಧ್ಯದ ಲೆಕ್ಕಾಚಾರದಲ್ಲಿ ಸಾಮಾಜಿಕ ನ್ಯಾಯ ಗೆಲ್ಲತ್ತೆ ಅನ್ನುವಂತಹ ಸಂದೇಶ ಈ ಮೀಟಿಂಗ್ ಮೂಲಕ ಅಹಿಂದ ನಾಯಕರು ಕೊಡ್ತಿರುವಂಥದ್ದು. ಹಾಗಿದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿಯೋದಿಲ್ಲ ಅಥವಾ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ ಅನ್ನುವ ಲೆಕ್ಕ ಪಕ್ಕ ಆಗಬಹುದಾ? ಕಮೆಂಟ್ ಮಾಡಿ.